ಯೋಗೋತ್ಸವದ ಕಾರ್ಯಕ್ರಮವನ್ನು ಚಂದ್ರವನದಲ್ಲಿ 14ನೇ ತಾರೀಕು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ತ್ರಿನೇತ್ರ ಮಹಂತ ಶಿವಯೋಗಿಗಳ ಆಶ್ರಮ ಶ್ರೀರಂಗಪಟ್ಟಣ ಈ ಕಾರ್ಯಕ್ರಮವನ್ನು ಸಂಸ್ಕೃತ ವಿಶ್ವವಿದ್ಯಾನಿಲಯ ಆಯೋಜಿಸಿರುವಂಥದ್ದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಕೇಂದ್ರ ಸಹಯೋಗವನ್ನು ತಗೊಂಡು ಚಂದ್ರವನದಲ್ಲಿ 7 ಗಂಟೆಯಿಂದ ಈ ಕಾರ್ಯಕ್ರಮ ಇದೆ. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗಳ ಅವಧಿಯಲ್ಲಿ ಯೋಗ ಮಹೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರಬೇಕು. ಏನು ನಡೆಯುತ್ತೆ ಅಂದರೆ ಯೋಗ ಪ್ರಾತ್ಯಕ್ಷಿಕೆ ಇರುತ್ತೆ, ಯೋಗ ಪ್ರೋಟೋಕಾಲ್, ಯೋಗ ಜಾಥಾ, ಯೋಗ ನಡಿಗೆ, ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ. ಯೋಗವನ್ನು ವಿಶ್ವಮಟ್ಟದಲ್ಲಿ ಅದನ್ನು ಬೆಳೆಸಬೇಕು ಅಂತೇಳಿ 14ನೇ ತಾರೀಕು ಬೆಳಗ್ಗೆ 7ರಿಂದ 9 ಗಂಟೆವರೆಗೆ ಕಾರ್ಯಕ್ರಮ. ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತೇಳಿ ಈ ಸಲದ ಥೀಮು. 100 ದಿವಸ 100 ಕಡೆಗಳಲ್ಲಿ ಈ ಯೋಗದ ಪ್ರೋಗ್ರಾಮ್ ನಡಿಬೇಕು. ಆ 100 ದಿವಸದ ಪ್ರೋಗ್ರಾಮ್ನ ಕೊನೆಯ ಪ್ರೋಗ್ರಾಮು ಜೂನ್ 21ಕ್ಕೆ ನವದೆಹಲಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂತೇಳಿ ಈ ಥರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕೇಳಿದ್ದಕ್ಕೆ ಅವರು ಮಂಡ್ಯ ಜಿಲ್ಲೆಯ ಚಂದ್ರವನ ಆಶ್ರಮದಲ್ಲಿ ಮಾಡಿ ಅಂತ ಕೇಳಿದ್ರು. ಹಾಗೆ ಐತಿಹಾಸಿಕ ಐತಿಹ್ಯ ಜಾಗ ಅಂತಂದಾಗ ಶ್ರೀರಂಗಪಟ್ಟಣ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅದನ್ನು ತೀರ್ಮಾನ ಮಾಡುತ್ತೆ, ಇಲ್ಲೇ ಮಾಡಬೇಕು ಅಂತೇಳಿ. ಚಂದ್ರವನ ಆಶ್ರಮ ನಾವು ಯಾಕೆ ತಗೊಂಡ್ವಿ ಅಂತಂದರೆ ಇಲ್ಲಿ ಚಂದ್ರವನ ಆಶ್ರಮದ ಸ್ವಾಮಿಗಳು ಯೋಗದಲ್ಲಿ PhD ಮಾಡಿದ್ದಾರೆ. ಜಲಯೋಗದಲ್ಲಿ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದಿಂದ ಅವರಿಗೆ PhD ಕೂಡ ಸಿಕ್ಕಿದೆ. ಇಡೀ ಇಂಡಿಯಾದಲ್ಲಿ ಕೆಲವು ಜಲಯೋಗಿಗಳಿದ್ದಾರೆ. ಅದರಲ್ಲಿ ನಮ್ಮ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಕೂಡ ಒಬ್ಬರು ಜಲಯೋಗಿ ಆಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮನ್ನು ಇಟ್ಕೊಂಡಿರ್ತಾರೆ. ಯೋಗ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಕುಮಾರ್ ಅವರು ಉದ್ಘಾಟನೆಯನ್ನು ಮಾಡುತ್ತಾರೆ. ಬೇಬಿ ಮಠದ ಸ್ವಾಮೀಜಿಗಳು ಅದರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ಈ ಕಾರ್ಯಕ್ರಮ ಒಂದು ಸಣ್ಣ ಹೆಜ್ಜೆ ಜೂನ್ 21ಕ್ಕೆ ಆಗುವಂಥ ದೊಡ್ಡ ಕಾರ್ಯಕ್ರಮಕ್ಕೆ ಯೋಗದ ಸಂದೇಶವನ್ನು ನೀಡಬೇಕು ಅಂತ ಈ ಒಂದು ಪುಣ್ಯಕ್ಷೇತ್ರ ಆಗಬೇಕು ಅಂತ ಮನೆ ಕುಲಪತಿಗಳು ಮತ್ತು ಸ್ವಾಮೀಜಿಯರ ಚಿಂತನೆ ಆಗಿತ್ತು. ಈ ಯೋಗಕ್ಕೆ ಜಾತಿ, ಮತ, ಪಂಥ, ಹೆಣ್ಣು, ಗಂಡು ಇದ್ಯಾವುದೂ ಇಲ್ಲ. ಹಿರಿಯ, ಕಿರಿಯ, ಶ್ರೀಮಂತ, ಬಡವ ಯಾವುದೂ ಇಲ್ಲ. ಪ್ರತಿಯೊಬ್ಬರಿಗೆ ಯಾರಿಗೆ ಆಹಾರ ಬೇಡ ಹೇಳಿ, ಯಾರಿಗೆ ಗಾಳಿ ಬೇಡ ಹೇಳಿ, ಯಾರಿಗೆ ಬೆಳಕು ಬೇಡ ಹೇಳಿ, ಯಾರಿಗೆ ನೀರು ಬೇಡ ಹೇಳಿ, ಶ್ರೀಮಂತರಿಗೆ ಬೇಡವಾ ಬಡವ್ರಿಗೆ ಬೇಡವಾ, ಪ್ರತಿಯೊಬ್ಬರಿಗೆ ಹೇಗೆ ಬೇಕೋ ಪ್ರಕೃತಿ ಹಾಗೆ ಯೋಗನೂ ಸಹ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಪಡ್ಕೊಳ್ಳಿ. ಪ್ರತಿಯೊಬ್ಬರು ಬಲಿಷ್ಠರಾಗಿ ಅವಾಗ ನೀವು ಬಲಿಷ್ಠರಾಯಿತು ಅಂದರೆ ಈ ಭಾರತ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಬಲಿಷ್ಠ ಆದರೆ ಈ ದೇಶ ಬಲಿಷ್ಠ ಆಗಲಿಕ್ಕೆ ನೀವು ಪೂರಕ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ.